ನಂಗೆ ಗೊತ್ತು, ಯಾವ್ದೇ ಮಗಳು ಅವ್ರ ತವ್ರ ಮನೆಯವ್ರಿಗೆ ಹೇಳ್ದೆ ಇರೋ ಮಾತಿದು. ಆದ್ರೆ ನಾನು ಏನ್ ಮಾಡ್ಲಿ? ನಾನು ಯಾರಿಗೇನೇ ಹೇಳಿದ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನೀವ್ ಅರ್ಥ ಮಾಡ್ಕೋತೀರಾ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗಾಗ್ತಿರೋ ನೋವಿಗೆ ಎಲ್ಲ ಪಾಪನೂ ನನ್ಗೆ ಬರ್ಲಿ. ಆದ್ರೆ ಈಗಾಗ್ಲೇ ನೊಂದಿರೋ ಮನೆಗೆ ಮತ್ತೆ ನಿಮ್ಮಿಂದ ನೋವಾಗ್ಬಾರ್ದು. ಅದೊಂದೇ ಒಂದು ಉದ್ದೇಶ ಅಮ್ಮ. ಯಾಕೆ ಎಲ್ರು ಅಳ್ತಾ ಇದ್ದೀರಾ? ನನಗ್ ನೋವಾಗಿದೆ ಅಂತ ನೀವೆಲ್ರೂ ಅಳ್ತಾ ಇದ್ದೀರಾ? ಅಪ್ಪ, ನಂಗೆ ನೋವಾಗಿಲ್ಲ, ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ನಂಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ನನ್ನ ಮನ್ಸು ತುಂಬಾ ನೆಮ್ಮದಿ ಆಗಿದೆ. ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ. ಆಯ್ತಮ್ಮ, ನೀನ್ ಖುಷಿಯಾಗಿದ್ಯಾ ಅಂತ ನಾವು ನಂಬೇಕು. ಸರಿ, ನಂಬ್ತೀನಿ. ಇನ್ಮೇಲೆ ನಾವ್ ಯಾರೂ ಇಲ್ಲಿರಲ್ಲ. ಪ್ರೇರ್ತಿ, ನಡಿ. ರೂಪ ಇನ್ನೂ ಬಂದಿಲ್ಲ. ನಾನೇ ಸುಮ್ಮನೆ ಬೆವರು ಸುರಿಸ್ಕೊಂಡೆಲ್ಲ ಎಕ್ಸರ್ಸೈಸ್ ಮಾಡ್ತಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊತೀನಿ. ನನ್ನ ಖರ್ಚು ನೋಡಿ, ಅವಳಿಗೆ ಲವ್ ಮಾಡ್ಬೇಕನ್ನೋ ಗರ್ಸು ಬಂದೇ ಬರುತ್ತೆ. ಸ್ವರೂಪ್, ನೀನ್ ಜಿಮ್ ಮಾಡೋದನ್ನ ರೂಪ ನೋಡಿ ಜಮ್ಮಂತ ಓಡ್ ಬಂದು ಹಗ್ಗ ಮಾಡಿಬಿಡ್ತಾಳೆ. ಇದು ಬೇಡ, ಇದ್ರಲ್ಲಿ ಬೇಗ ಸುಸ್ತಾಗುತ್ತೆ. ಶವಾಸನ, ಆರಾಮಾಸನ. ಹಿಡ್ಕೊಳ್ಳಿ, ನಾನಿದ್ದೀನಿ. ನಿಮ್ಗೆ ಏನಾಗೋಕ್ ಬಿಡಲ್ಲ. ಹತ್ತಿಗೆ ಹಿಡ್ಕೊಳ್ಳಿ. ಏನು ಫಿಟ್ಸ್ ಬಂದಿದೆ? ಕೀ ಕೊಟ್ರ ಫಿಟ್ಸ್ ಬಂದಿಲ್ಲ ಮೇಡಮ್. ಇಷ್ಟು ಭಾರದ ವೇಟ್ಸ್ ಕಾಣಿಸ್ತಿಲ್ವಾ? ವರ್ಕೌಟ್ ಮಾಡ್ತಿದ್ದೀನಿ. ಅದು ಹಾಗಲ್ಲ ವಿಶ್ವರೂಪ್, ನೀವು ಒದ್ದಾಡ್ತಿರೋದು ನೋಡಿ ನಿಮ್ಗೆ ಫಿಟ್ ಬಂದಿತ್ತು ಅನ್ಕೊಂಡೆ. ಅಯ್ಯೋ, ಫಿಟ್ಸ್ ಅಲ್ಲ ಮೇಡಮ್, ಮಸಲ್ ಗ್ರೋತ್ ಆಗಕ್ಕೆ ವರ್ಕೌಟ್ ಮಾಡ್ತಿದ್ದೆ. ಇಲ್ಲಿ ನೋಡಿ, ಬೈಸೆಪ್ಸ್ ಅಲ್ಲಿ ಹಂಪ್ ಬಂದಿದೆ. ಅಲ್ಲಿ ನೋಡಿ ಮೇಡಮ್, ನಯನ ಮನೋಹರಿ ನನ್ನ ನೋಡಿ ನಗ್ತಿದ್ದಾಳಿ. ಹುಡುಗಿ ನಕ್ಕದ್ಲು ಅಂದ್ರೆ ಬಿದ್ಲು ಅಂತಾನೆ ಅರ್ಥ. ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ವಿಶ್ವರು? ನನ್ಗೂ ಲವ್ ಅರಿತಾಳೆ ಅಂತ ಸುಳ್ಳು ಹೇಳ್ಬೋದು, ಆದ್ರೆ ಕಣ್ಣೆದುರಿಗೆ ಇಂಥ ಹುಡುಗಿ ಇರ್ಬೇಕಾದ್ರೆ ನಂಗೆ ಲವ್ ಆಗಿಲ್ಲ ಅಂತ ಹೇಗ್ ಸುಳ್ಳು ಹೇಳಕ್ಕಾಗುತ್ತೆ ಮೇಡಮ್? ನಂದು ಟೋರೋ ಲವ್. ಸರಿ, ಹಾಗಿದ್ರೆ ಒಂದು ವ್ಯವಸ್ಥೆ ಮಾಡ್ತೀನಿ. ರೂಪಾ ಅವರೇ. ಎಸ್ ಮ್ಯಾಮ್, ಹೇಳಿ. ಇಷ್ಟು ದಿನ ನೀವು ನಿಮ್ಮ ಮೇಡಮ್ ಜೊತೆ ಕೆಲಸ ಮಾಡ್ತಿದ್ರಿ. ಇಲ್ಲಿಗೆ ಬಂದ್ಮೇಲೆ ಏನಪ್ಪ ಕೆಲಸ ಮಾಡೋದು ಅಂತ ಯೋಚನೆ ಮಾಡೋದು ಬೇಡ.
ನೀವು ವಿಶ್ವರೂಪ್ ಜೊತೆ ಸೇರ್ಕೊಳ್ಳಿ. ನಮ್ಮ ಆಫೀಸಲ್ಲೇ ಸುಮಾರು ಕೆಲಸ ಇರುತ್ತೆ, ನೀವಿಬ್ರು ಸೇರ್ಕೊಂಡು ಮಾಡ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವಿಶ್ವರೂಪ್, ಮೇಡಮ್. ಇನ್ಮೇಲಿಂದ ರೂಪ ಅವ್ರು ನಿಮಗೆ ಅಸಿಸ್ಟ್ ಮಾಡ್ತಾರೆ, ಅವ್ರಿಗೆಲ್ಲಾನು ಹೇಳ್ಕೊಡಿ. ಬೇಸಿಕಲಿ ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ನೀವು ಹೇಳ್ತಿದ್ದೀರ ಅಂತ ನಾನು ಕೇಳ್ತಿದ್ದೀನಿ. ಅತ್ತೆ, ಕಾಫಿ. ಈಗ ಓಕೆ ಇದ್ದೀರಾ? ಹೇಗ್ ಫೀಲ್ ಆಗ್ತಿದೆ? ಹಾ, ಲೀಲಾ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾಳೆ. ಅಲ್ಲ ಅತ್ತೆ, ನಿಮ್ಗೆ ಹಳೇದೆಲ್ಲ ಮರ್ತೋಗಿದೆ ಅನ್ನೋದು ಬಿಟ್ರೆ ಬೇರೆ ಏನು ಪ್ರಾಬ್ಲಮೇ ಇಲ್ಲ ಅಲ್ವಾ? ಅದಕ್ಯಾಕ ಲೀಲಾ ಅಷ್ಟೊಂದು ಓವರ್ ಆಗಿ ಆಡ್ತಿದ್ದಾಳೋ ಏನೋ. ಇದೇ ಪಾಯಿಂಟು ನನಗೆ ಲೀಲಾ ಅಲ್ಲಿ ತುಂಬಾ ಇಂಪ್ರೆಸ್ ಆಗ್ತಿರೋದು. ನನ್ಗೇನಾಗಿಲ್ಲ ಅಂದ್ರೂ ಕೂಡ ನನ್ನನ್ನ ಮಗು ತರ ನೋಡ್ಕೋತಿದ್ದಾಳೆ. ಅದನ್ನೇ ಅಲ್ವಾ ನಿಜವಾದ ಕೇರ್ ಅಂತ ಹೇಳೋದು. ನಿಮಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ಬೋದು ಅತ್ತೆ, ಆದ್ರೆ ಲೀಲಾ ಅವ್ರಿಗೆ ಹೊರಗೆ ಕಾಣಿಸ್ಕೊಳ್ಳೋ ಅಷ್ಟು ಒಳ್ಳೆ ಮನ್ಸಿಲ್ಲ ಅನ್ಸುತ್ತೆ. ಆ ಲೀಲಂದು ಅಷ್ಟೇನೆ, ಈ ತೋರಿಕೆ ಪ್ರೀತಿ ಅಂತಾರಲ್ಲ ಹಂಗೆ ಅವಳಿಗೆ ಎಲ್ರ ಹತ್ರನೂ ಒಳ್ಳೆವಳು ಅನ್ಸ್ಕೊಳ್ಳೋ ಚಟ, ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಛೇ, ಎಂತ ಮಾತು ಅಂತ ಮಾತಾಡ್ತಿದ್ದೀರಾ? ಲೀಲಾ ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗಿ ಥಿಂಕ್ ಮಾಡೋಳು ಅಲ್ಲ. ಒಬ್ಬ ವ್ಯಕ್ತಿನ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ಅವ್ರು ಎಂಥವ್ರು ಅಂತ. ದಯವಿಟ್ಟು ಲೀಲಾ ಬಗ್ಗೆ ಇನ್ನೊಂದ್ಸಲ ನನ್ನ ಹತ್ರ ಕೆಟ್ಟದಾಗಿ ಮಾತಾಡಕ್ ಬರಬೇಡಿ ಪ್ಲೀಸ್. ಚರು, ಹಾಗೆಲ್ಲ ಮಾತಾಡಬಾರ್ದು. ಆಕ್ಚುಲಿ ಅತ್ತೆ, ನಾವು ನಮಗೇನು ಅನ್ನಿಸ್ತೋ ಆ ಒಪಿನಿಯನ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ವಿ ಅಷ್ಟೆ. ಅಂದ್ಹಾಗೆ ನಿಮ್ಗೆ ಈ ಮನೆ ಹೇಗೆ ಅನ್ನಿಸ್ತಾ ಇದೆ? ಏನಾದರೂ ಫೀಲ್ ಆಗ್ತಾ ಇದೆಯಾ? ಹಳೇದೇನಾದರೂ ನೆನಪಾಗ್ತಾ ಇದೆಯಾ? ಈ ಮನೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಈ ಮನೆಗೂ ನನಗೂ ಏನೋ ಕನೆಕ್ಷನ್ ಇದೆ ಅಂತ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಎಲ್ಲೋ ಒಂಟಿಯಾಗಿದ್ದು ನಾನು, ಯಾರೂ ಇಲ್ಲದೆ ಇರೋ ನಾನು ಇಲ್ಲಿಗೆ ಹೇಗೆ ಬರ್ತಿದ್ದೆ? ನಿಮ್ಗಳ ಪ್ರೀತಿ ಹೇಗೆ ಸಿಕ್ತಿತ್ತು? ಅದು ನಿಜಾನೇ ಅತ್ತೆ, ನಮಗೂ ಅಷ್ಟೇ ನಿಮ್ಮನ್ನ ನೋಡ್ತೀವಿ ಅನ್ನೋ ಹೋಪ್ಸೇ ಇರ್ಲಿಲ್ಲ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ